ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಸರ್ ಒಂದು ಜಸ್ಟ್ ಆಸ್ಕಿಂಗ್ ಪ್ರಶ್ನೆ ಇದು. ಹೇಳಿ ಇವ್ರುಗಳೇ. ಏನು ಅಂತ ಹೇಳಿದ್ರೆ ಸರ್ ಧರ್ಮಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತೀರಾ ಒಂದು. ನೀವೀಗ ಒಂದು ನಿಮಿಷ ನೀವು ಹಂಗೆ ಹೇಳ್ತಿಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಿ ಅದು ಅನ್ಕೊಂಡು ಪ್ರಶ್ನೆ ಕೇಳ್ಬಿಡಿ ನೀವು. ಇಲ್ಲ ಸರ್, ಐ ಆಮ್ ಆನ್ ಡಾಟ್. ಒನ್ ಮೊಮೆಂಟ್, ಗಿವ್ ಮಿ ಅ ಮೊಮೆಂಟ್. ಐ ಮೀನ್ ನೀವು ಯಾವುದೇ ಧರ್ಮಗಳನ್ನ ಪಾಲನೆ ಮಾಡೋದಿಲ್ಲ ಅಂತ ಹೇಳಿದ್ರಿ. ಅದನ್ನ ಹೇಳಿದೆ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೆಕ್ಸ್ಟ್ ಕ್ವಶನ್ ಸರ್, ಇದೇ ವೇದಿಕೆಯಲ್ಲಿ ನೀವೀಗ ಮಾತಾಡ್ತೀರಾ ಸ್ಟಾಲಿನ್ ಅವ್ರ ಮಗ ಮಾತಾಡೋದು ತಪ್ಪು ಅಂತ. ಇದೇ ವೇದಿಕೆಯಲ್ಲಿ ತಪ್ಪು ಮುಗಿಸ್ತೀನಿ ಸನಾತನ ಧರ್ಮ ಮುಗಿಸ್ತೀನಿ ಅಂತ ತಪ್ಪು ಅಂತ ಹೇಳ್ತೀರಾ, ರೈಟ್? ಅಬ್ಸಲ್ಯೂಟ್ಲಿ ರೈಟ್ ಸರ್. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಸನಾತನಿ ಅನ್ನೋ ಟ್ವಿಟರ್ನಲ್ಲಿ, ಐ ಮೀನ್ ನಿಮ್ಮ ಟ್ವಿಟರ್ ಖಾತೆಯಲ್ಲಿ ಸನಾತನಿ ಅನ್ನೋ ಪದ ನೀವೇನಕ್ಕೆ ಬಳಸೋದಿಲ್ಲ? ಟನಾಟನಿ ಅಂತ ಏನಕ್ಕೆ ಬಳಸ್ತೀರಾ? ಒಂದು ನಿಮಿಷ ಗಿವ್ ಮಿ ಅ ಮೊಮೆಂಟ್. ಟನಾಟನಿ ಅನ್ನೋ ಪದದ ಅರ್ಥ ನಿಮ್ಮ ಪ್ರಕಾರ ಏನು? ವಾಟ್ ಈಸ್ ಟನಾಟನಿ ಸರ್? ಶುಕ್ರವಾರದೊತ್ತು ಕೆಲವರು ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಕಲ್ಲು ಎಸೆಯೋರ ಬಗ್ಗೆನೂ ನೀವು ಮಾತಾಡಬಹುದಲ್ವಾ? ಇದೇ ಅವರೆಲ್ಲರೂ ತನಾತನಿಗಳು. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಎನಿಬಡಿ ಹೂ ಮಿಸ್ಯೂಸಸ್ ಧರ್ಮ. ಧರ್ಮ ಅನ್ನೋದಿದೆಯಲ್ಲ, ಮನುಷ್ಯನಿಗೆ ಒಂದು ನಂಬಿಕೆ ಬೇಕು. ಅದು ಭಾಳ ಬ್ಯೂಟಿಫುಲ್ ಆದ ಸ್ಪೇಸು. ಅವನನ್ನು ಸುಂದರವಾಗಿ ನೋಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾರು ನಾನು ರೇಪ್ ಮಾಡಬೇಕು ಹೆಲ್ಪ್ ಮಾಡು ಅಂತ ಕೇಳಲ್ಲ. ಯಾಕೆ ಶಕ್ತಿಪೀಠ ಅಂತೀವಿ ಒಂದು ದೇವಸ್ಥಾನ ನಾವು? ಅಲ್ಲಿ ನಾನು ಕೊಲೆ ಮಾಡೋಕ್ಕೆ ಪರ್ಮಿಷನ್ ಕೊಡೋ, ರೇಪ್ ಮಾಡೋಕ್ಕೆ ಕೇಳಲ್ಲ. ಎಲ್ಲ ಮನಸ್ಸುಗಳು ಒಳ್ಳೇದಕ್ಕೆ ಬರ್ತಾವಲ್ಲ, ಅದಕ್ಕೆ ಶಕ್ತಿಪೀಠ. ಮನುಷ್ಯರ ಪಾಸಿಟಿವ್ ಎನರ್ಜಿಯಿಂದ ಶಕ್ತಿಪೀಠ. ಅದ್ರ ಸೋಗ್ನಲ್ಲಿ ಕೆಲವರು ವಿಕಾರಿಗಳಿರ್ತಾರಲ್ಲ, ಅವ್ರು ತಪ್ಪು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ವೈ ಟಾರ್ಗೆಟ್ ಆನ್ ಓನ್ಲಿ ಸನಾತನಿ? ಸನಾತನಿ ನಾನು ಹೇಳಿದ್ರಿ, ತನಾತನಿ, ತಾನಾತನ್ ಅಂತ ಹಿಂದಿ ಭಾಷೆ ಇದೆ. ಓಕೆ, ಮಾಡ್ಕೊಂಡಿರ್ತಾರಲ್ಲ ಅವ್ರವ್ರ ಬೇಳೆ ಅಲ್ಲ ಬೇಯಿಸ್ಕೊಳ್ತಾರಲ್ಲ. ನಿಮ್ಮ ಟ್ವಿಟರ್ ಖಾತೆಯಲ್ಲಿ ನೀವು ಸ್ಪಷ್ಟನೆ ಕೊಡ್ಬೋದಾ? ನಾನು ಯಾವುದೇ ರೀತಿಯ ಸನಾತನಿಗಳಿಗೆ ನಾನು ಯಾವುದೇ ರೀತಿಯ ಅವಹೇಳನಕಾರಿ ಹೇಳಿಕೆ ಕೊಟ್ಟಿಲ್ಲ, ನೀವು ಸ್ಪಷ್ಟನೆ ಕೊಡ್ಬೋದಾ ನಿಮ್ಮ ಟ್ವಿಟರ್ ಖಾತೆಯಲ್ಲಿ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸರ್ ಹೌದು ಸರ್, ಸರ್ ಮಿಸ್ಗೈಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮಾರು ಜನ ವ್ಯೂವರ್ಸ್ ನೋಡ್ತಾ ಇರ್ತಾರೆ. ಪ್ಲೀಸ್ ನೋಡ್ಲಿ, ಪ್ಲೀಸ್ ಹೇಳಿ ಸರ್. ಹೇಳಿ ಸರ್, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೀವು ಅದನ್ನ ಪ್ರಶ್ನೆ ಕೇಳ್ತಾರಲ್ಲ, ನಾನು ತನಾತನಿ ಪಾರ್ಲಿಮೆಂಟ್ ಅಂತ ಹಾಕಿದೆ. ಪಾರ್ಲಿಮೆಂಟ್ನಲ್ಲಿ ಮೋದಿಯವರು ಎಲ್ಲ ಸ್ವಾಮೀಜಿಗಳ ಜೊತೆ ನಿಂತಿದ್ರು. ನನಗೆ ಅದರಲ್ಲಿ ಒಂದು ಸಮಸ್ಯೆ ಇದೆ. ಏನು ಸರ್? ಅದನ್ನ ಒಪ್ಕೊಳ್ಳಲ್ಲ ನಾನು. ತಪ್ಪೇನು? ಮೋದಿಯವರು ಹೋಮವನ್ನು ಅವ್ರ ಮನೇಲಿ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ. ಓಕೆ. ಆದರೆ ಇಷ್ಟು ವೈವಿಧ್ಯ, ಬೇರೆ ಬೇರೆ ಧರ್ಮ ಇದ್ದಾರಲ್ಲ, ಇವ್ರುಗಳ ಮಧ್ಯೆ ನಾನು ನಮ್ಮ ಸಂವಿಧಾನದೊಳಗೆ ಮಾಡೋದು ನನಗೆ ಸಮಸ್ಯೆ ಇದೆ ಅದರಲ್ಲಿ. ಓಕೆ ನೋಡಿ, ಅಲ್ಲಿ ನೀವು ಒಬ್ಬ ಪ್ರೆಸಿಡೆಂಟು ನಾನು ಇನ್ವೈಟ್ ಮಾಡದಿದ್ದರೆ ಆಕೆ ಟ್ರೈಬಲ್ಲು, ಬುಡಕಟ್ಟಿನವಳು, ಆಕೆ ಹಿಂದೂ ಅನ್ನೋ ಕಾರಣಕ್ಕೆ ಇನ್ವೈಟ್ ಮಾಡಿಲ್ವ ಅಂತ ಡೌಟ್ ಬರುತ್ತೆ ನನಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನಿಮ್ಗೆ ಸಂಶಯ ಬರುತ್ತೆ ಅವ್ರು ಟ್ರೈಬಲ್ ಅನ್ನೋ ಕಾರಣಕ್ಕೆ ಇನ್ವೈಟ್ ಮಾಡಿಲ್ಲ. ಯಾಕೆ ಇನ್ವೈಟ್ ಮಾಡಿಲ್ಲ? ಅನ್ಟಚಬಲ್ ಅಂತಾನ? ಯಾಕಂದ್ರೆ ಅಲ್ವಾ ಹಂಗಲ್ವಲ್ಲ. ಯಾಕಂದ್ರೆ ಹೋಮ ಮಾಡ್ಬೇಕಾದ್ರೆ ಬರಬಾರ್ದಲ್ವ ಅವರು? ಅಸ್ಪೃಶ್ಯರು ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋ ರೂಲ್ ಇದೆ ರೀ. ಆಯಾ ದೇವರು ಅವ್ರು ಒಪ್ಕೊಳ್ಳಲ್ಲ. ಅದು ಇದೆ ರೀ ದೇಶದಲ್ಲಿ. ಇಲ್ಲ ಅಂತ ಹೇಳ್ಬಿಡ್ರಿ, ಯಾಕ್ರಿ ಹಿಂಗೆ ಮಾಡ್ತೀರಿ ನೀವು? ಸರ್ ಕಾಲ ಬದಲಾಗಿದೆ ಸರ್. ನನ್ನ ಪಾರ್ಲಿಮೆಂಟ್ ಒಳಗೆ ನಿಮ್ಮ ದೇವ್ರನ್ನ ತೊಗೊಂಬರ್ಬೇಡಿ. ಯಾಕಂದ್ರೆ ಭಾಳ ಜನ ಬೇರೆ ಬೇರೆ ಹಾಕಿರೋ ಓಟು ಅವರ ಸರ್ಕಾರ. ಯಾರನ್ನ ಕರ್ಕೊಂಬರ್ಬೇಡಿ ಅಂತೀನಿ. ಒಂದು ನಿಮಿಷ. ನೀವು ನಿಮ್ಮ ಮನೆಯೊಳಗೆ ದೊಡ್ಡ ಹೋಮ ಮಾಡಿ, ಅದು ನಿಮ್ಮ ನಂಬಿಕೆ. ನಾನು ದೊಡ್ಡ ನಿಮ್ಮ ನಂಬಿಕೆ, ಅದು ನನಗೇನು ಸಮಸ್ಯೆ ಇಲ್ಲ ಅದರಲ್ಲಿ. ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಕ್ಕೋಸ್ಕರ ಭಗವದ್ಗೀತೆ ಮುಟ್ಟಿಸ್ತಾರೆ, ಅದನ್ನ ಒಪ್ತೀರಾ ನೀವು? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದನ್ನ ಒಪ್ತೀರಾ ನೀವು? ಕಾರಣ ಇಟ್ಕೊಂಡಿದ್ದಾರೆ ಅವರು, ಅದನ್ನ ಪಾಪ ಪ್ರಜ್ಞೆ ಹುಟ್ಟಿಸೋಕೆ. ಉಚ್ಚ ನ್ಯಾಯಾಲಯದಲ್ಲಿ ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಬೇಕು. ಒಬ್ಬ ಮುಸ್ಲಿಮ್, ಒಬ್ಬ ಕ್ರಿಶ್ಚಿಯನ್ ಅದ್ರ ಮೇಲೆ ನಂಬಿಕೆನೇ ಇಲ್ಲ, ಅವ್ನು ಪ್ರಮಾಣ ಮಾಡಿ ಸುಳ್ಳು ಹೇಳ್ಬೋದಲ್ಲ? ಇದು ಮನಸ್ಸಾಕ್ಷಿಗೆ ಸಂಬಂಧಪಟ್ಟ. ಅಯ್ಯೋ ಇದ್ರ ಮೇಲೆ ಕೈ ಇಟ್ಟು ನಾನು ಸುಳ್ಳು ಹೇಳ್ಬಾರ್ದು ಅಂತ ಒಬ್ಬ ಹಿಂದೂ ಧರ್ಮ ಪಾಲಿಸೋನು, ಭಗವದ್ಗೀತೆ ನಂಬೋನು ಮಾಡ್ತಾನೆ. ಓಕೆ, ಅವನಿಗೊಂದು ಭಯ ಇರಲಿ, ಮನಸ್ಸಾಕ್ಷಿಗೊಂದು ಭಯ ಇರಲಿ, ದೇವ್ರ ಮೇಲೆ ಆದ್ರೂ ಒಂದು ಭಯ ಇರಲಿ ಅಂತ ಇಟ್ಟರು. ಮುಸ್ಲಿಮ್ ಅದ್ರ ಮೇಲೆ ಇಟ್ಟು ಪ್ರಮಾಣ ಮಾಡೋದ್ರೆ ಹೆಂಗೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ.